ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಬಾಳಪ್ಪ ಅಂತ. ಬಾಳಪ್ಪ. ಇದು ಯಾವ ಊರಣ್ಣ? ಗುರುಗುಂಟ, ಲಿಂಗಸೂರು ತಾಲೂಕು, ರಾಯಚೂರು ಡಿಸ್ಟಿಕ್, ಗುರುಗುಂಟ ಅಂತ ಊರು. ಗುರುಗುಂಟ. ಇವಾಗ ನಿಮ್ಮ ಹತ್ರ ಟೋಟಲ್ ಆಗಿ ಮರಿಗಳು ಎಷ್ಟದವಣ್ಣ? ಟೋಟಲ್ ದೊಡ್ಡ 7 ಇದಾವಣ್ಣ. ಆಮೇಲೆ ಚಿಕ್ಕ ಒಂದ್ 15-16 ಇದಾವೆ. ಒಂದ್ 2 ಆಡಿದಾವೆ. ನೀವು 16-17 ಇವು ತಂದ್ ಎಷ್ಟು ದಿನ ಆತಣ್ಣ? ಅಯ್ಯೋ ತಂದೊಂದು 1 ತಿಂಗಳ ಆಯ್ತಾನ ಅಷ್ಟೇ. 1 ತಿಂಗಳ? ಜಸ್ಟ್ 1 ತಿಂಗಳಾಯ್ತು. ಅಂದ್ರೆ ನಿಮ್ಗ ತರುವಾಗ ಎಷ್ಟು ಒಂದಣ್ಣ ಈ ಮರಿ? ಟೋಟಲ್ ಅಣ್ಣ ಎಲ್ಲಾ ಮರಿಗಳು 10,500 ಬಿದ್ದವಣ್ಣ ಎಲ್ಲ. ಎಷ್ಟು? 10,500 ಪಟ್ಟಿ. ಅಂದ್ರ ಇದು ರೇಟ್ ಹೆಚ್ಚಾಗಲ್ಲ ಅಣ್ಣ? ರೇಟ್ ಅಂತಲ್ಲ ಅಣ್ಣ, ನಾನು ಸ್ವಲ್ಪ ದೊಡ್ಡ ಎಳೆ ಮರಿ ತಗೊಂಡಿಲ್ಲ. ಚಿಕ್ಕ ಮರಿ ಅಷ್ಟು ಜಲ್ದಿ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಅಥವಾ ನಮ್ ಚಡ್ಡಿಗೆ ಹೊಂದಾಣಿಕೆ ಆಗಲ್ಲ ಅಂತ ಹೇಳಿ ಸ್ವಲ್ಪ ದೊಡ್ಡ ಮರಿ ತಗೊಂಡಿನಿ ನಾನು. ಹುಡುಕಾಡಿ ಪುನಃ ಮತ್ತೆ ಬಕ್ರಬಿಗೆ 2 ತಿಂಗಳ ರಿಟರ್ನ್ ಕೊಟ್ಬಿಡ್ತೀನಿ ನಾನು. ಬಕ್ರಿ ಹಬ್ಬ ಕೊಡ್ತೀರಿ? ಕೆಲವ್ರು ಹೇಳೋದೇನಂದ್ರೆ ಅಣ್ಣ, ಈ 10,000 11,000 ಕೊಡ್ತಂದ್ರ ಅವ್ನು ವಾಪಸ್ ಕೊಡುವಾಗ ಅಂದಾಜ್ ಎಷ್ಟು ಕೊಡ್ಬೋದು ಅಂತ? ಮ್ಯಾಕ್ಸಿಮಮ್ ಅಂದ್ರೆ ಈಗ ನಾಳೆ ಹಬ್ಬಕ್ಕೆ ಅಂದ್ರೆ 15-16 ಮಾಡ್ತಾವಣ್ಣ. ಮರಿ 4,000 ಅಂತ ಉಳಿದ ಉಳಿತಾವ. 1,500 ಅಥವಾ 2,000 ಖರ್ಚಾದ್ರು ಮರಿ 2,000 ಲಾಭ ಅಂತ ಫಿಕ್ಸ್ ಅಣ್ಣ ಉಳಿಯೋದು. ಅಂದ್ರೆ ನೀವು ಈ ಮರಿಗಳ ತರಬೇಕಂದ್ರೆ ಸುತ್ತಮುತ್ತ ಯಾವ ಸಂತಿಗೆ ತರ್ತೀರಿ? ಇಲ್ಲಿ ದೇವದುರ್ಗ, ಆಮೇಲೆ ಹುಣಸಿಗೆ, ಶಾಪೂರ್ ಹೋಗ್ತೀನಿ ಅಣ್ಣ. ಮತ್ತೆ ಇನ್ನೂರೊಂದು ಹೋಗಲ್ಲ. ದೇವದುರ್ಗ, ಹುಣಸಿಗೆ, ಶಾಪೂರ್. ನೀವು ಮರಿಗಳು ಎಲ್ಲಿ ಯಾವ ಸಂತೆ ತಂದಿರೋದ? ನೀವು ಇಲ್ಲ ದೇವದುರ್ಗ, ಹುಣಸಿಗೆ, ದೇವದುರ್ಗ, ಹುಣಸಿಗೆ ಅಣ್ಣ. ಅಲ್ಲೊಂದೆರಡು ಅಂತ ತಗೊಂಬಂದು 15-16 ಮರಿ ಹಾಕಿದ್ದೆ ಅಣ್ಣ. ಪಟ್ಟಿ ಬಂತು 10,500 ಕುಂತಿದ್ದೆ ಅಣ್ಣ. ಅಲ್ಲ, ನೀವು ಇವಾಗ ಮರಿ ಸಂತಿಗೆ ತರಕ್ ಹೋಗ್ತಿರಲ್ಲ ಅಣ್ಣ, ಅಲ್ಲಿ ಮರಿನ ಯಾವ ರೀತಿ ಚೆನ್ನಾಗಿರೋ ಮರಿ ಯಾವ ರೀತಿ ಅಂತ ಕಂಡಿಡ್ತಂತೀರಿ ಅಣ್ಣ? ಮರಿ ನೋಡ್ರಿ ಗೊತ್ತಾಗುತ್ತಣ್ಣ, ಯಾವ್ದು ಮರಿ ಚೆನ್ನಾಗಿರ್ತದ, ಯಾವ ಡೆವಲಪ್ಮೆಂಟ್ ಆಗಿರ್ತದ ಅಂತ. ಇನ್ನೊಂದು ಕಡಿಮೆ ರೇಟಿಂಗ್ ಬಿದ್ದಿರ್ಬೇಕಣ್ಣ. ಸ್ವಲ್ಪ ಮರಿ ನಮ್ಗೆ ಬೇಕಾದಂತ ಮರಿ ಚಾಯ್ಸ್ ಮಾಡ್ಕೊಂಡು ಹಾಕಿಂತೀನಿ. ಅಂದ್ರೆ ಕೆಲವ್ರು ಇವಾಗ ಮರಿ ತರದ್ ಗೊತ್ತಿರಲ್ಲ, ಅಲ್ಲಿ ಹೋಗಿ ತರವಾಗಿ ಎಡುತ್ತಾರ. ಅದು ಗೊತ್ತಿರಲ್ಲ ಸಂಬಂಧ ಅವ್ರಿಗೆ. ಇನ್ನೊಂದು ಮರಿ ಸಾಗಾಣಿಕೆ ಮಾಡೋರಿಗೆ ಗೊತ್ತಾಗ್ಬೇಕು. ಅಂದ್ರೆ ಗೊತ್ತಾಗ್ಬೇಕಂದ್ರೆ ಅದಕ್ಕೂ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತಂದ್ರೆ, ಆ ಮರಿ ಬಗ್ಗೆ ಪೂರ್ತಿ ಪರಿಜ್ಞಾನ ಗೊತ್ತಂದ್ರೆ ಇಂಥ ಮರಿ ಖರೀದಿ ಮಾಡ್ಕೋಬೇಕಂತ ಸಡನ್ಲಿ ತಮ್ಮ ಇಚ್ಛೆ ತಮಗೆ ಬಂದ್ಬಿಡ್ತದ. ಸ್ವಲ್ಪ ಇನ್ನೊಬ್ರು ಬ್ರೋಕರ್ ಹತ್ರ ಹೋಗಿ ದಡಗ್ ತಗೊಂಡಾಗ ಅದು ಆಗಲ್ಲ. ಅವ್ರ ಅನುಕೂಲ ಅಂದ್ರೆ ಅವ್ರ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇದ್ರೆ ಮಾತ್ರ ಮಾರ್ಕೆಟ್ ಹೋಗ್ಬೇಕು. ಬ್ರೋಕರ್ ಹತ್ರ ತಗೋದು. ತಾವೇ ಹೋಗ್ತಾರಲ್ಲ, ಸುಮ್ಮನೆ ಕೆಲವೊಂದು ಎಳೆ ಮರಿ ತರ್ತಾರೆ ಕಮ್ಮಿ ರೇಟ್ ತರ್ತಾರಣ್ಣ. ತಂದ್ಮೇಲೆ ಏನಾಗುತ್ತೆ ಅಂದ್ರೆ ಕೆಲವೊಂದ್ ಮರಿಗಳು ಪೂರ್ತಿ ಎಳೆ ಮರಿಗಳು, ಹಾಲು ಕುಡಿ ಮರಿಗಳು ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲಣ್ಣ. ಆಮೇಲೆ ಮೇಲೆ ತೆಗಿಸಿ ಅವು ಬಂದು ಹಾಲು ಬಿಟ್ಟು ಆಮೇಲೆ ಕಾಳು ಮೇವು ಹಿಡಿಯೋದಕ್ಕ ಸ್ವಲ್ಪ ಲೇಟ್ ಆಗುತ್ತೆ. ಆ ಟೈಮ್ ಪೀರಿಯಡ್ ಹೋಗ್ಬಿಡ್ತದ. ಸ್ವಲ್ಪ ಚೆನ್ನಾಗಿರೋ ಮರಿನ ಆಯ್ಕೆ ಮಾಡ್ಕೊಂಡು ಕಷ್ಟಪಟ್ಟು ಮರಿಗಳನ್ನ ತಗೊಂಡ್ರೆ, ದೊಡ್ಡ ಮರಿ ತಗೊಂಡ್ರೆ ಜಲ್ದಿ ಬೆಳವಣಿಗೆ ಬರ್ತಾವ. ಅಂದಾಜು ರೇಟ್ ನಾಗ ಎಷ್ಟು ಇರ್ಬೋದ? ಏನೇ ಎಂತ ಮರಿ ಖರೀದಿ ಮಾಡಿದ್ರೆ, ಎಂತ ಎಳೆ ಮರಿ ಅಂದ್ರೆ 8,000 ಮೇಲ್ಪಟ್ಟ ತಗೋಬೇಕಣ್ಣ. 8,000 ಮೇಲ್ಪಟ್ಟ ಅಂದ್ರೆ 10 kg ಮೇಲೆ ತಗೋಬೇಕು ಮರಿ. ಅಂದ್ರೆ ಇಲ್ಲಿ ಬಂದಾಗ ಚೆನ್ನಾಗ್ ಮೇಯ್ತಾವ ಮತ್ತೆ ನಮ್ ಜಾಗಕ್ಕೆ ಹೊಂದಾಣಿಕೆ ಆಗ್ತಾವ. ಪೂರ್ತಿ ತೀರ ಚಿಕ್ಕ ಮರಿ ತಗೊಂಡ್ರೆ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ, ಬಾಳ ಲಕ್ಷಣನೇ ಆಗುತ್ತೆ. ಅಂದ್ರೆ ಬೇಗ ಮಾರಾಟಕ್ಕೆ ಬರಲ್ಲ ಮರಿ. ಬರಲ್ಲ ಟೈಮಿಂಗ್ ಶಾರ್ಟ್ ಬಿಟ್ಟು ಬಾಳ್ ಹಿಡಿತದ. ಇದು ಜಲ್ದಿ ಬರುತ್ತೆ ಬೇಗ. ಇದಾರ ಅಂದ್ರೆ ಇವಾಗ ಸಂತಿಲಿ ಎಷ್ಟು ತಗೊಂಡ್ಬರ್ತಾರಣ್ಣ ಇಲ್ಲಿ ಮರಿನ, ಇಲ್ಲಿ ತಂದ ಅವಕ್ಕೆ ಏನಾರ ವ್ಯಾಕ್ಸಿನ್ ಏನಾರು ಕೊಡೋದ್ ಮಾಡ್ತೀವಣ್ಣ. ಡಿವರ್ಮಿಂಗ್ ಮಾಡ್ತೀವಣ್ಣ. ಡಿವರ್ಮಿಂಗ್, ಅಲ್ಬನಿಕ್ ಕಂಪನಿ, ಫ್ರೂಕೌಟ್, ಯಾವ ಜಂತುನಾಶಕಗಳು ಇರ್ತಾವಲ್ಲಣ್ಣ ಅವ್ನ ಹಾಕ್ತಿವಣ್ಣ. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ವ್ಯಾಕ್ಸಿನೇಷನ್ ಮಾಡ್ಕೊಂತೀವಿ. ಫಸ್ಟ್ ಸಂತಿಯಿಂದ ಬಂದಿರ್ತಕ್ಕಂಥ ಮರಿಗಳಿಗೆ PPR ಮಾಡ್ತಾರೆ. ಫಸ್ಟ್ ಮಾಡ್ಸೋದು PPR ಮಾಡ್ಸ್ಬೇಕಣ್ಣ ಸಂತಿಯಿಂದ ಬರೋ ಮರಿಗಳಿಗೆ. ಅವ್ರು ಮಾಡ್ಸಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ನಮ್ಮ ಒಂದು ಇದಕ್ಕ ನಾವು PPR ಮಾಡ್ತೇವೆ. PPR ಅಂದ್ರೆ ಅದು ಏನ್ ಅದಕ್ಕೆ ಯೂಸ್ ಆಗುತ್ತೆ? ಅದೊಂದು ಕಾಯಿಲೆ ರೀ. ಅದು ಹೆಂಗಂತಂದ್ರೆ ಕಣ್ಣಲ್ಲಿ ಪಿಚ್ಚಿಡೋದು, ಮುಗ್ನೆ ಸುಂಬಳ ಬರೋದು, ಅಥವಾ ತುಟಿ ಗಿಟಿ ಎಲ್ಲ ಬಾವು ಬಂದಂಗ ಆಗೋದು, ಎಲ್ಲ ಲಕ್ಷಣಗಳು ಇರ್ತಾವ. ಅಂದ್ರೆ ಅದು ಇಂಜೆಕ್ಷನ್ ಮಾಡ್ರೆ ಎಲ್ಲ ರೋಗ ನಿರ್ವಹಣೆ ಚೊಕ್ಕ ಕಂಟ್ರೋಲ್ ಆಗುತ್ತೆ. ಮರಿ ಚೊಕ್ಕ ಇರ್ತಾವ, ಕಂಟ್ರೋಲ್ ಆಗುತ್ತದ. ಅಂದ್ರೆ ರೋಗ ಮುಕ್ತಗಳಾಗ್ತಾವ. ಇರ್ತಕ್ಕಂಥ ಕೆಲವನ್ನ ಮಾಡ್ಬೋದು. ಅಂದ್ರೆ ಇವಾಗ ಚೆನ್ನಾಗಿರೋ ಚೆನ್ನಾಗತ್ತಾವ, ಒಂದೊಂದು ಆ ರೋಗ ಇರೋ ಸ್ವಲ್ಪ ಕಂಟ್ರೋಲ್ ಆಗ್ತಾವ. ಅಂದ್ರೆ ಮುಂದೆ ಬರ್ತಕ್ಕಂಥ ರೋಗ ಕಂಟ್ರೋಲ್ ಆಗ್ತಾವಣ. ಇದ್ರೂ ಕೂಡ ಸ್ವಲ್ಪ ಹಿಂದಕ್ಕಾಗತ್ತ. ನಮ್ ತಲೆಗೂ ಸ್ವಲ್ಪ ಹಿಂದಕ್ಕಾಗುತ್ತೆ. ಯಾವ್ದು ಹೆಂಗಂತ ಅಂದ್ರೆ ಕೆಲವರು ಜಂತುನಾಶಕ ಬಗ್ಗೆ ಹೇಳ್ತಾರಣ. ಅಂದ್ರೆ ಹಾಕ್ಲೇಬೇಕಣ್ಣ, ಕಂಪಲ್ಸರಿ ಹಾಕ್ಲೇಬೇಕು. ಯಾರ ಪ್ರತಿಯೊಬ್ಬರು ಮರಿ ಸಾಗಾಣಿಕೆ ಮಾಡೋರು ಜಂತುನಾಶಕ ಕಡ್ಡಾಯವಾಗಿ ಹಾಕ್ಬೇಕಣ್ಣ. ಇವಾಗಣ್ಣ ನೀವು ಈಗ ಸ್ಟಾರ್ಟ್ ಮಾಡಿ ಎಷ್ಟನೇ ಬ್ಯಾಚ್ ಅಣ್ಣ ಇದೆ? ಸರ್ ಸುಮಾರು 10 ವರ್ಷ ಆಯ್ತು ನಾನು ಮಾಡಕೈತಿ. 10 ವರ್ಷ ಆಯ್ತು. 10 ವರ್ಷ ಇದನ್ನೇ ಮಾಡ್ತೀನಿ ನಾನು. ಅಂದ್ರೆ ನೀವು ಸ್ಟಾರ್ಟಿಂಗ್ ಯಾರ್ದಾರ ನೋಡಿದ್ರಣ? ಏನು ಇಲ್ಲ ಅಣ್ಣ, ನಾನು ನಂದು ಮ್ಯಾರೇಜ್ ಆದ್ಮೇಲೆ ಅಣ್ಣ ನಂದೊಂದು ಜೆರಾಕ್ಸ್ ಅಂಗಡಿ ಇತ್ತ ಅಣ್ಣ. ಅಂಗಡಿ ಜೊತೆನೆ ಫಸ್ಟ್ ಒಂದು 4 ಮರಿ ಮಾಡ್ತಿದ್ದೆ ನಾವು. 4 ಮರಿ ಮಾಡ್ತಾ ಹಂಗೆ ಕಂಟಿನ್ಯೂ ಆಗ್ಬಿಡ್ತಾನ ಅದು. ಒಮ್ಮೆ 10-12 ಮಾಡಿನ ಅಣ್ಣ. ಫಸ್ಟ್ ಅಂದ್ರೆ 4 ತಗೊಂಡಿದ್ದೆ. ಫಸ್ಟ್ ಮಾಡಿದ್ದು 4 ಮರಿ ಅಣ್ಣ. 4 ಮರಿ ಮಾಡಿದ್ಮೇಲೆ 1 ವರ್ಷ ಹಾಕಿನ ಅಣ್ಣ. 1 ವರ್ಷ ಮಾರಿದೆ. ಆಮೇಲೆ ಅಲ್ಲಿಂದ ಕಂಟಿನ್ಯೂ ಹಂಗೆ ಆಯ್ತು ಅಣ್ಣ ಜರ್ನಿ. ಕಂಟಿನ್ಯೂ ಅಂದ್ರೆ ವರ್ಷದಾಗ ಎಷ್ಟು ಬ್ಯಾಚ್ ಮಾಡ್ತೀರ ಅಣ್ಣ? ವರ್ಷದಾಗ ಒಂದೇ ಬ್ಯಾಚ್ ಅಣ್ಣ. ಇವು ಸಣ್ಣ ಬ್ಯಾಚ್ 2 ಮಾಡ್ತಾನ, ದೊಡ್ಡ ಬ್ಯಾಚ್ ಒಂದೇ ಬ್ಯಾಚ್. ಅಂದ್ರೆ ಸುಮಾರು ಒಂದು 25-30 ಮರಿ ಆಗ್ತಾನೆ ನಾನು.
ನನಗೇನ್ ಚಾಯ್ಸಿಂಗ್ ಮರಿ ಬರ್ತಾವಲ್ಲ ಅವು ಮತ್ತೆ ಬಕ್ರೆ ಬಿಟ್ಟು ಅಣ್ಣ ಉಳಿಕೋದು ಕಳಿಸ್ಬಿಡ್ತಾನೆ. ಅಂದ್ರೆ ಬಕ್ರೀದ್ ಅಂದ್ರೆ ಒಂದ್ ವರ್ಷ ಬಕ್ರೀದ್ವರೆಗೆ ಅದನ್ನೇ ಅವದೇವಲ್ಲ ಒಳಗಡೆ ದೊಡ್ಡ ಮರಿ ಇದಾವಲ್ಲ ಬಕ್ರೀಟು ಬಕ್ರೀದ್. ಅಂದ್ರೆ ನೀವು ಕೆಲವೊಂದ್ ಮರಿಗೆ ಹೋಲಿಸ್ಕೊಂಡ್ರೆ ನಿಮ್ಮ ಮರಿ ಉದ್ದ ಆಗಿರ್ಬೋದು ಬೀಸ್ ಆಗಿರೋದು ತುಂಬಾ ಚೆನ್ನಾಗದವಣ. ಅಂದ್ರೆ ಇವಾಗ ಇವಕ್ಕ ಡೈಲಿ ಯಾವ ರೀತಿ ನೋಡ್ಕೊಂತ ಮತ್ತೆ ಅವಕ್ಕೆ ಏನೆಲ್ಲ ಕೊಡ್ತೀವಿ ಡೈಲಿ ರೋಟೀನ್ ಇರಲ್ಲಿ ರೊಟೇಷನ್ ಅಣ್ಣ. ಬೆಳಗ್ಗೆ ಎದ್ದ ಕೂಡಲೇನ ಕೆಲವೊಂದು ಗ್ರೋತ್ ಆಗಂತ ಎಣ್ಣೆ ಹಾಕ್ತಿವಣ್ಣ. ವ್ಯಾಕ್ಸಿನೇಷನ್ ಪೇಪರ್ ಎಲ್ಲ ಆದ ನಂತರ ಮುಂದಿನ ಏನಂದ್ರೆ ಅಣ್ಣ ಕೆಲವೊಂದು ಆತರ ಇರ್ತಾವಲ್ಲ ಹಸಿನ ಎಣ್ಣೆಗಳಾಗವು ಆಗತಕ್ಕಂತ ಒಂದು ಎಣ್ಣೆಗಳಾಗ್ತವಣ್ಣ. ಎಣ್ಣೆ ಹಾಕಿದ್ಮೇಲೆ ಏನ್ ಮಾಡ್ತೀವಿ ಆಮೇಲೆ ಸಹಜವಾಗಿ ಕಾಳು ಹಾಕ್ತಿವಣ್ಣ. ಗೋಧಿ, ಜೋಳ, ಅಕ್ಕಿ, ಸಜ್ಜಿ, ಮೆಕ್ಕೆಜೋಳ ಇಷ್ಟೆಲ್ಲ ಧಾನ್ಯ ಮಿಕ್ಸ್ ಬರ್ತೇವಣ್ಣ. ಅಂದ್ರೆ ಮಿಕ್ಸ್ಡ್ ಫುಡ್ ಮಿಶ್ರಣ ಎಲ್ಲ ಸಣ್ಣ ಕಲಿಸಿ ಮಾಡಿ ಅವಕ್ಕ ಆಮೇಲೆ ಸಬ್ಮಿಟ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಡೈಲಿ ಗೋಧಿ ಹಾಕ್ತೇವಣ್ಣ. ಅದು ಬೆಳಗ್ಗೆ ಅಣ್ಣ ಇದೆ ಬೆಳಿಗ್ಗೆ ಅಣ್ಣ ಒಂದ್ ಒಪ್ಪತ್ತು ಅದ್ ಹಾಕಿದ್ಮೇಲೆ ಸಹಜ ಒಟ್ಟು ಇರ್ತಾರ ಶೇಂಗ್ ಬೆಳೆ ಅಂದ್ರೆ ಶೇಂಗ್ ಒಟ್ಟು ಅಂತ ಸಹಜ ಹಾಕ್ತಿವಿ. ನೀವ್ ಅಂದ್ರೆ ಈ ಒಟ್ಟು ಶೇಂಗಾ ಒಟ್ಟ ಅಣ್ಣ ಬೇರೆ ಏನೇನ್ ರೈತ ಅಣ್ಣ? ಇಲ್ಲ ಶೇಂಗಾ ಒಟ್ಟು ಒಂದೇ ಹಾಕ್ತೇವಣ್ಣ. ನಮ್ ಕಡೆ ಬೇರೆ ಏನ್ ಸಿಗಲ್ಲ ಈ ಮೂಮೆಂಟ್ ನಾಗ. ಹಸಿಮೇವ್ ಸಿಗಲ್ಲ. ಹಸಿಮೇವ್ ಹಾಕಿದ್ರೆ ತೂಕ ಬರಲ್ಲಣ್ಣ. ಶೇಂಗಿನ ಮುಟ್ಟಿಗೆ ತೂಕ ಬರ್ತಾವ. ಚೆನ್ನಾಗಿ ನೀರ್ ಕುಡಿತಾವ. ಚೆನ್ನಾಗಿ ಬೆಳವಣಿಗೆ ಇರ್ತಾವ. ಮೆಕ್ಕೆಜೋಳ ಕೊಡ್ತೀರಿ ಅಣ್ಣ? ಮೆಕ್ಕೆಜೋಳ, ಗೋಧಿ, ಸಜ್ಜಿ ಅಥವಾ 5 ನಂಬರ್ ಜೋಳ, ಬಿಡಿಜೋಳ ಅಂತೇಳ ಬಿಡಿಜೋಳ, ಅಕ್ಕಿ ಎಲ್ಲಾ ತರ ಮಿಶ್ರಣ ಕೊಡ್ತೇವಣ್ಣ. ಅಂದ್ರೆ ಇಷ್ಟಿಷ್ಟು ಪರ್ಸೆಂಟೇಜ್ ಅಂತ ಹಾಕಿ ಕೊಡ್ತೀವಿ ನಾವು. ಅಂದ್ರೆ ಎಲ್ಲ ಕಲಿಸುತ್ತೆ ಎಲ್ಲ ಒಮ್ಮಕ್ಕೆ ಮಿಕ್ಸ್ ಮಾಡಿ ಸಬ್ಲಿಮೆಂಟ್ ಪೌಡರ್ ತಗೊಂಡು ಅದ್ ಹಾಕಿ ಕೊಡ್ತೇವಣ್ಣ. ಈಗ ತಂದ್ರೆ ಒಂದ್ ತಿಂಗಳದಾಗ ಏನಿಲ್ಲ ಮ್ಯಾಕ್ಸಿಮಮ್ ಒಂದು 10 ಕೆಜಿ ತೂಕ ಬಂದವ. 10 ಕೆಜಿ ಸಹಜ ಬಂದವ. ಅಂದ್ರೆ ನೀವು ಇಲ್ಲಿ ತೂಕ ಲೆಕ್ಕ ಕೊಡ್ತೀರಾ ಅಂದ್ರೆ ತೆಲಿಲೆಕ್ಕ ಹಂಗೆ ತೆಲಿಲ ಅಂದ್ರೆ ಲಾಟ ಕೊಟ್ಬಿಡ್ತೀವಿ. ಅಂದ್ರೆ ನಾವು ಅದ್ರದ್ದು ಇಷ್ಟೇ ತೂಕ ಬರುತ್ತಂತ ಸ್ವಲ್ಪ ಅಂದಾಜ್ ಮಾಡ್ತೀವಣ್ಣ. ಲೈವ್ ವೇಟ್ ಗಿವೇಟ್ ಅಲ್ಲ ಅಣ್ಣ. ಅವ್ರ ಮಟನ್ ಲೆಕ್ಕಕ್ಕ ಇಲ್ಲಿ ಲೋಕಲ್ ಮಾರ್ಕೆಟ್ ಹೆಂಗ್ ಮಾಡೋದಂದ್ರೆ ಈಗ ಸದ್ದ ಶ್ರಾವಣ ಮಾಸದಿಂದ ಏನಾಗ್ತಾಣ ಹಬ್ಬ ಆದ್ಮೇಲೆ 800-700 ಇರುತ್ತಣ್ಣ. ಈಗ ನಿಯರ್ ಬೈ ಬಕ್ರಿದ್ದಲ್ಲ ಅಣ್ಣ ಮಾರ್ಕೆಟ್ ಮಾಲ್ ಶೆಡಿದೈತಣ್ಣ. ಮೇಲತ್ತಾಗಿ ಹೆಂಗ ಮಾಲ್ ಶೆಡಿದತ್ತಣ್ಣ ಹಂಗಂಗ ತೂಕ ಪೇಮೆಂಟ್ ಜಾಸ್ತಿ ಆಗ್ತಾನ. ಅಂದ್ರೆ ಈಗ 900 ರೂಪಾಯಿ ಖರೀದಿ. ಹೌದಾ? ಈ ಮಾರ್ಕೆಟ್ ಅವರೇಜ್ 900 ಖರೀದಿ. 900 ಅಂದ್ರೆ ಒಂದ್ ಮರಿ ಎಷ್ಟು 15 ಕೆಜಿ ಬರುತ್ತೆ ಅಂದ್ರೆ ಅದು 900 ಟೈಲ್ ಹಾಕೋ ಇಷ್ಟಕ್ಕೆ ಅಂತ ಆ ತರ ಈ ತರ. ಅಂದ್ರೆ ಈಗ 15 ಕೆಜಿ ಬರೋದಾವೆ, 18 ಕೆಜಿ ಬರೋದಾವೆ, 17 ಕೆಜಿ ಬರೋದಾವೆ. ಎಲ್ಲ ಲ್ಯಾಟ್ ಹಾಕೈತೆ. ಅಂದ್ರೆ ನಮ್ದು ಒಂದು ಮಾರ್ಕೆಟಿಗೂ ನಮಗೂ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕಣ್ಣ. ಅಂದ್ರೆ ಈ ಮರಿಗೂ ಆ ಮಾರ್ಕೆಟ್ ಹೋಗ್ಬೇಕು ನಾವೆಲ್ಲ ಸ್ಟೋರಿ ಟ್ಯಾಲಿ ಮಾಡಾಕಂದ್ರೆ ಇಷ್ಟು ಮಾರಿದ್ರೆ ನಮ್ಗೆ ಇಷ್ಟು ಬೆನಿಫಿಟ್ ಆಗುತ್ತೆ. ಅಂದ್ರೆ ಈಗ ಕೆಲವೊಂದ್ ಬ್ಯಾಚ್ ಒಳಗೆ ಏನಾಗಿರ್ತಾವಣ್ಣ, ಒಂದ್ ಮರಿ ಚಿಕ್ಕ ಇರ್ತಾವ, ಒಂದ್ ಮರಿ ದೊಡ್ಡ ಇರ್ತಾವ. ಅದರಿಂದ ದೊಡ್ಡ ಇರೋದಕ್ಕೂ ಚಿಕ್ಕದ ರೇಟ್ ಕೇಳ್ತಾ ಇದಾರೆ. ಅಂದ್ರೆ ಅವ್ರು ಕೇಳ್ತಾರ ಅಂದ್ರೆ ಕೆಲವ್ರು ಗೊತ್ತಿಲ್ಲದ್ರಿಗೆ ಸಣ್ಣ ಮರಿ ತೂಕ ಕೊಟ್ಬಿಡ್ತಾರೆ. ದೊಡ್ಡ ಮರಿ ಮಾಡಿ ದೊಡ್ಡ ಮರಿ ಬಿಡ್ತಾವ. ಅವ್ರು ಹೇಳೋದೇ ವ್ಯಾಪಾರ. ಅಂದ್ರೆ ಅದ್ರದ್ದು ಇದ್ರದ್ದು ಕೂಡ್ಸ್ಬೇಕಣ್ಣ. 15 ಕೆಜಿ ಮರಿ ಎಸದವ, 18 ಕೆಜಿ ಮರಿ ಎಸದವ, ಒಂದು ಕ್ಯಾಲ್ಕುಲೇಟರ್ ಮಾಡ್ಕೊಂಡು ಕೂಡಿ ಹಾಕ್ಬೇಕಣ್ಣ. ಕೂಡಿ ಹಾಕಿದಾಗ ಡಿವೈಡೆಡ್ ಮಾಡ್ಬೇಕು ಎಲ್ಲಾ ಮರಿಗಳು. 15 ಮರಿಗೆ ಡೀಲಿಂಗ್ ಮಾಡ್ಬೇಕಣ್ಣ. ಎಷ್ಟು ತೂಕ ಬರ್ತಾವ ಅಷ್ಟಕ್ಕೆ ಅಮೌಂಟ್ ಹೊಡಿಬೇಕು. ಅವಾಗ ಏನಾಗುತ್ತಣ್ಣ ನಮಗ ಚಿಕ್ಕ ಮರಿ ಒಂಥರ ನಮಗ ಪರಿಪೂರ್ಣ ಸಿಗುತ್ತಾವ. ದೊಡ್ಡ ಮರಿದನ್ನು ಬೆನಿಫಿಟ್ ಸಿಗುತ್ತಾವ. ಈಗ ಅವು ಒಂದ್ 3 ಚೆನ್ನಾಗಿಲ್ಲ ಅಂತಂದ ಅದನ್ನ ಹಿಡಿದು ದೊಡ್ಡ ಕೂಡ ಮಾಡೋದ ಟಾರ್ಗೆಟ್. ಚಿಕ್ಕ ಮರಿ ಟಾರ್ಗೆಟ್ ಮಾಡ್ತಾರಣ್ಣ. ಅವಾಗ ಏನಾಗ್ಬಿಡುತ್ತಾ ನಮ್ಮಂತರ ಏನ್ಬಿಡ್ತಾವ ಸಾಗಾಣಿಕೆ ಮಾಡಿದ್ರಿಗೆ ಏನಪ್ಪ ಹಿಂಗ ಅಂತಾರ ಅಂತ ಸಡನ್ ಕೊಟ್ಬಿಡ್ತಾವ. ಏನೇ ಮಾಡ್ಲಣ್ಣ ಮರಿ ಸಾಗಾಣಿಕೆ ಮಾಡಿದವ್ರದ್ದು ಮಾರ್ಕೆಟಿಂಗ್ ಸೇಲ್ ಆಗತಕ್ಕಂತ ಮಾರಾಟ ಮಾಡೋದಾಗಿರ್ಲಿ ತಗೋದಾಗಿರ್ಲಿ ಮಾರ್ಕೆಟಿಂಗ್ ಎಲ್ಲ ಪರಿಪೂರ್ಣ ಮಾಹಿತಿ ಗೊತ್ತಿದ್ರೆ ಮರಿ ಮಾಡ್ಬೇಕಣ್ಣ. ಇದೊಂದು ಮಾಡ್ಬಾರ್ದು. ಅಂದ್ರೆ ಸ್ಟಾರ್ಟಿಂಗ್ ಗೊತ್ತಾಗ್ಬೇಕಣ್ಣ. ಎಲ್ಲರೂ ಮೊದ್ಲಿಂದಾನೇ ಹೋಗ್ಬೇಕಾಗುತ್ತೆ. ಗೊತ್ತಾಗುತ್ತೆ ಹೋಗ್ತಾ ಆದಷ್ಟು ಬೇಗ ತಿಳ್ಕೊಬೇಕು. 1 ಬ್ಯಾಚ್ 2 ಬ್ಯಾಚ್ ಆತರ ಹೋದ್ರೆ ಸಡನ್ ಒಮ್ಮೆ ಗೊತ್ತಾಗ್ಲಿಕ್ಕಂದ್ರೆ ಲಾಸ್ ಮಾಡ್ಕೊಂತ. ಅಂದ್ರೆ ಸಡನ್ ಆಗಿ ಇವಾಗ ಮರಿ ತಂದ್ರೆ ನಿಮ್ಮ ಅಂದಾಜಿಗೆ ಎಷ್ಟು ಮರಿ ಹಾಕ್ಬೇಕಣ್ಣ? ಅಂದ್ರೆ ಇವಾಗ ಕೆಲವೊಬ್ರು ಒಬ್ಬ ಮನುಷ್ಯ 50 ಮರಿ ಹಾಕ್ಬೇಕಣ್ಣ. 50 ಹಾಕ್ಬೇಕಣ್ಣ. 50 ಅವ್ರಿಗೆ ಒಂದು ಬ್ಯಾಚ್ 1 ಲಕ್ಷ ಹೋಯ್ತಣ್ಣ ಬ್ಯಾಚ್. ಹಂಗಲ್ಲಣ್ಣ. ಇವಾಗ ಕೆಲವರಿಗೆ ಎಕ್ಸ್ಪೀರಿಯನ್ಸ್ ಆಗೋಸ್ಕರ ಇವಾಗ ಮಾಡ್ರೆ ಒಂದ್ 10 ಹಾಕ್ಬೇಕಣ್ಣ. 10 ಹಾಕ್ಬೇಕು ನಾನು. ಅಂದ್ರೆ ಯಾಕಂದ್ರೆ ದುಡ್ಡು ಇರುತ್ತಂತ ಕೆಲವೊಬ್ರು ಬಾಳ ಅಂದ್ರೆ ಬಾಳ ವೇಸ್ಟ್ ಮಾಡ್ಕೊಂಡ. ನನ್ ಜೊತೆ ನನ್ ನೋಡಿಗೆ ಬಾಳ ಜನ ಮಾಡ್ಕೊಂಡ್ ವೇಸ್ಟ್ ಮಾಡ್ಕೊಂಡ. ಯಾಕಂದ್ರೆ ದೊಡ್ಡ ಶೆಡ್ ಮಾಡೋದಾಯ್ತು ಮತ್ತೆ ಮಾಡ್ಬೇಕು ಮಾಡಂತಲ್ಲ ಅಣ್ಣ. ಪೂರ್ತಿ ಮಾಹಿತಿ ಗೊತ್ತಿದ್ರು ಮಾಡ್ಬೇಕು. ನೀವು ಇಲ್ಲಾಂದ್ರೆ ಸುಮ್ನೆ ಯಾರು ಮಾಡೋರ ಹತ್ರ ಸಂಪರ್ಕ ಇಟ್ಕೊಂಡು ಅವ್ರ ಜೊತೆ ತಿರುಗಾಡಿ ಅದನ್ನ ಪೂರ್ತಿ ತಿಳ್ಕೊಂಡ್ಮೇಲೆ ನಾವ್ ಮಾಡ್ಬೇಕಣ್ಣ. ನಾವ್ ಹೋಗಿ ಇನ್ವೆಸ್ಟ್ ಮಾಡ್ಬೇಕಣ್ಣ. ಸಡನ್ಲಿ ಇನ್ವೆಸ್ಟ್ ಮಾಡಿದ್ರೆ ಬರೋದ್ ಲಾಸ್ ಆಯ್ತಂದ್ರ ಅದೇಣ್ಣ. ಇವಾಗ ಎಷ್ಟೋ ಜನ ವಿಡಿಯೋ ನೋಡ್ತಿರ್ತಾರಲ್ಲ ಫಸ್ಟ್ ಟೈಮ್ ಮಾಡೋರೇ ನೋಡ್ತಿರ್ತಾರೆ ವಿಡಿಯೋ. ಹಂಗಾಗಿ ಅವ್ರು ನೋಡ್ತಾನೆ ಆಸೆ ಹುಟ್ಟುತ್ತಾನ. ಹೌದು. ಒಂದ್ 10 ಮರಿಯಿಂದ ಸ್ಟಾರ್ಟ್ ಮಾಡಿದ್ರೆ ನೀವು ಒಳ್ಳೇದಂತ ನೀವು 10ರಿಂದ ಮಾಡ್ಬೇಕಣ್ಣ. 10 ಜಜ್ಮೆಂಟ್ ಸಿಕ್ತಂದ್ರ ನೆಕ್ಸ್ಟ್ 15 ಮಾಡ್ಬೇಕಣ್ಣ. ಸೆಕೆಂಡ್ ಬ್ಯಾಚ್ಗೆ 15 ಗ್ರಿಪ್ ಸಿಕ್ತಂದ್ರ ಮತ್ತೆ 20-25 25 ಪೂರ್ತಿ ಗ್ರಿಪ್ ಸಿಕ್ಕು 50 ಮಾಡ್ಬೋದು. ಅಂದ್ರೆ ನಾವು ಚೆನ್ನಾಗಿ ಬೆಳೆಸ್ತೀವಿ ನಮಗ್ ಭರವಸೆ ಹುಟ್ಟಬೇಕು. ಅದಕ್ಕೆ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕಣ್ಣ. ಇನ್ನೊಂದೇನ್ ಗೊತ್ತ ಒಬ್ಬರ ಜೊತೆ ಒಡನಾಟ ಮಾಡ್ತೀವಿ ಅಂದ್ರ ದೋಸ್ತನ್ ಮಾಡ್ತಿದ್ರ ಅವನು ನಮಗ ಪರಿಪೂರ್ಣ ಒಡನಾಟ ಗೊತ್ತಿರ್ತಾನ. ಅವ್ರ ಹೆಂಗಂಗ ಅವ್ರ ಹೆಂಗಂತ ಅದ್ರಂಗ ನಾವು ಕೂಡ ಪ್ರಾಣಿಗಳ ಜೊತೆ ನಾವು ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕಣ್ಣ.
ಈ ಹೊಟ್ಟೆನೆಲ್ಲ ಯಾವ ರೀತಿ ಇಟ್ಕೊಂತೀರಣ್ಣ? ಅಲ್ಲಿ ಬಣಿ ಮಾಡಿಟ್ಟಿವ ಅದು ಕಾಣತ್ತಾ, ಅಲ್ಲಿ ತರಿಸಿಗೆ ಸ್ವಲ್ಪ ಬಣಿ ಇಟ್ಟಿದ್ದೀನಿ ಅಣ್ಣ. ಅದು ಬಣಿ ಒಂದ್ ಮೂರ್ ಗಾಡಿ ಹೊಟ್ಟಿದೆ. ಅಂದ್ರೆ ಅಣ್ಣ ಇವಾಗ ತರ್ತೀನಿ ಅಣ್ಣ. ಬೇಸಿಗೆ ಇರ್ತಲ್ಲ, ಏನ್ ನಿಮ್ ಹೊಲದಲ್ಲಿಂದ ತರ್ತೀವಿ? ಇಲ್ಲ ನಾವು ಖರೀದಿದ್ದೇನೆ ಅಣ್ಣ. ಖರೀದಿನ ನಾ ಇಷ್ಟ ಮರಿ ತಗಂತ ಮೊದ್ಲೇ ಅಂದಾಜು ಅಡ್ವಾನ್ಸ್ ಜಾಸ್ತಿ ತಗೊಂತೀನಿ ನಾನು. ನನಗೆ ಇಷ್ಟೇ ಖರ್ಚು ತಂದ್ರೂ ಕೂಡ ಅದಕ್ಕಿಂತ ಜಾಸ್ತಿ ತಗೊಂತೀನಿ ನಾನು. ಅದಕ್ಕಿಂತ ಯಾಕಂದ್ರೆ ನಾಳೆ ಮಳೆಗಾಲದಾಗ ಯೂಸ್ ಆಗುತ್ತೆ ಅಲ್ಲದ್ರ. ಹೌದೌದು, ಯಾಕಂದ್ರೆ ಒಟ್ಟು ಬಹಳ ಇಂಪಾರ್ಟೆಂಟ್ ಅಣ್ಣ. ಕೆಲವರು ಮರಿ ತಂದ ಹಾಕಂತರ ಒಟ್ಟಿರೋದಿಲ್ಲ. ಫಸ್ಟ್ ಏನ್ ತರ್ಬೇಕಂದ್ರ ಅದಕ್ಕೆ ಮೇಸಕಂತ ಮೆಟ್ರಿಕ್ಸ್ ತರ್ಬೇಕಣ್ಣ. ಫಸ್ಟ್ ಶೆಡ್ ಬೇಕಣ್ಣ. ಶೆಡ್ ಆದ್ಮೇಲೆ ತಿನ್ನಕ್ ಬೇಕಂತ ಮೆಟ್ರಿಕ್ಸ್ ಬೇಕಣ್ಣ. ಅದಾದ್ಮೇಲೆ ಮರಿ ಕರಿ ಮಾಡ್ಬೇಕು. ಮರಿ ಕರಿ ಹಂಗೆ ಸಡನ್ ಆಗಿ ತರ್ಬೋದು. ಮರಿ ತಂದು ಅದಕ್ಕೆ ಸಿಗಲ್ಲಣ್ಣ. ಈ ಕೆಲವ್ರು ಏನ್ ವರಗಡೆ ಬಿಟ್ಟು ಮೇಷನ್ ಮಾಡ್ತೀವಿ, ಅವಕ್ಕೆ ಏನ್ ಹಾಕ್ಬೇಕು ಆ ತರ ಫೀಲ್ಡ್ ವರ್ಕ್ನಾಗ ಹೊರಗಡೆ ಇದ್ದರೆ ಚಂದ. ಫಾರ್ಮ್ ಹೌಸ್ ಮಾಡ್ಬೇಕು, ಹೊರಗಡೆ ಹೋಗಿ ಹೊಲಗಳಲ್ಲಿ ಅಲ್ಲಿ ಶೆಡ್ ಮಾಡ್ಬೇಕು. ಅಂತೂ ಕೊಡೋದಿಲ್ಲ ಅಣ್ಣ. ಕೊಡ್ತೀವಣ್ಣ, ಈಗ ಕೊಡಲ್ಲ ಅಣ್ಣ. ಈಗ ಬೇಸಿಕ್ ಟೈಮ್ ಕೊಡಲ್ಲ. ಬೇಸಿಕ್ ಟೈಮ್ ಹಸಿಮೇಲೆ ಸಿಗೋದಿಲ್ಲ ನಮ್ಮಲ್ಲಿ. ಅಂದ್ರೆ ಅಣ್ಣ ಈಗ ಹಸಿಮೆ ಹೋಗಿ ಚೆನ್ನಾಗಿ ಬರ್ತಾವ ಅಣ್ಣ ಮರಿ? ಬಹಳ ಕಡಿಮೆ, ಲೇಟ್ ಟೈಮ್ ಲೇಟ್ ಅಣ್ಣ. ಅಂದ್ರೆ ಮರಿ ಪಿಂಡ ಬರಲ್ಲ, ತೂಕ ಬರಲ್ಲ, ಇನ್ನೊಂದು ಫ್ಯಾಟ್ ಆಗಲ್ಲ. ಆಮೇಲೆ ಅದಕ್ಕೆ ಜಾಸ್ತಿ ನೀರನ್ನು ಕುಡಿಯಲ್ಲ ಅಣ್ಣ. ಒಂದ್ ಲೆವೆಲ್ ಬರ್ತದೆ, ಬರಲ್ಲ. ಒಣ ಮೇತಂದ್ರೆ ನೀರ್ ಜಾಸ್ತಿ ಕುಡಿತಂತ. ಒಣ ಮೇತಂದ್ರೆ ಜಾಸ್ತಿ ಕುಡಿತಾನ. ಆಲ್ಮೋಸ್ಟ್ ಶೇಂಗಾ ಬೆಳೆ ಚೆನ್ನಾಗಿರುತ್ತಣ್ಣ. ನೀವು ಅದ್ರ ಜೊತೆ ಇದು ಜೋಳ ಸಪ್ಪಿ, ಜೋಳ ಕಡಿಕೆ ಅದನ್ನು ಚಾಪಟ್ರಾಗಿ ಕೊಡ್ಬೇಕಣ್ಣ. ಚಲೋ ನಮ್ ಕಡೆ ಇಲ್ಲ ಅಣ್ಣ ಜೋಳ ಸಿಗಲ್ಲ. ಅಂದ್ರೆ ನೀವು ಸಜೆಷನ್ ಮಾಡಿ ಮಾತ್ರ ಒಟ್ಟೆ ಮಾಡಿದ್ರೆ ಚೆನ್ನಾಗಿ. ಅಷ್ಟು ಹೊಟ್ಟೆ ಚಲೋ ಅಣ್ಣ, ಶೇಂಗಾ ಹೊಟ್ಟೆ ಚಲೋ. ಇಲ್ಲಿ ಟ್ರ್ಯಾಕ್ಟರ್ಗೆ ಕ್ವಿಂಟಲ್ಗೆ 15,000 ಸಿಗುತ್ತಾನೆ. ಇಲ್ಲಿ ಟ್ರ್ಯಾಕ್ಟರ್ಗೆ 15,000 ತನ ಖರೀದಿ. ನಾ ಎಲ್ಲ ಆಲ್ಮೋಸ್ಟ್ ಎಲ್ಲ ಖರೀದಿನ ಆಗ್ತಾನೆ. ಜೋಳ ಬಂತು, ಇವಕ್ಕೇನ್ ಬೇಕಂತ ಫುಡ್ ಖರೀದಿನೇ. ಅಂದ್ರೆ ನೀವು ಇದ್ರೊಳಗಡೆ ಯಾವ ಕಣ್ಣು ಹುಷಾರಿಲ್ಲಪ್ಪ ನಮ್ಗೆ ಅನ್ನೋದಾದ್ರೆ ಇವಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಿ? ನೀವೇ ಯಾವ್ದಾದ್ರು ಇನ್ನೊಂದಣ್ಣ, ಇಲ್ಲಿ ಲೋಕಲ್ ಡಾಕ್ಟರ್ ಇದ್ದಾರಣ್ಣ, ಅವ್ರ ಅಣ್ಣವ್ರ ಪರಿಚಯ ಏನಾದ್ರು ಬೇಕಾಗ್ತದ ಅಟ್ ಮಾಡಿ ಫೋನ್ ಮಾಡ್ತೀವಣ್ಣ. ಫೋನ್ ಮಾಡೋಣ, ಅವ್ರನ್ನ ಸಜೆಷನ್ ಕೊಡ್ತಾರಣ್ಣ. ಅದ್ರ ತಕ್ಕ ನಾವೇ ಮಾಡ್ಕೊಂತೀವಿ. ಒಂದೊಂದ್ಸಲ ಅವ್ರು ಅನುಕೂಲ ಇದ್ರೆ ಬರ್ತಾರಣ್ಣ. ಪಾಪ ಒಂದು ಶೆಡ್ಡಿಗೆ ಬಂದು ಚೆಕ್ ಮಾಡಿ ಇಂಜೆಕ್ಷನ್ ಮಾಡೋತಾರಣ್ಣ. ಇಲ್ಲಾಂದ್ರೆ ಅವ್ರು ಹೇಳಿದ್ಮೇಲೆ ನಾವೇ ಇಂಜೆಕ್ಷನ್ ಮಾಡ್ಕೊಂತೀವಿ. ಮಾಡ್ಕೊಂತೀವಿ. ಅಂದ್ರೆ ನಿಮ್ಗ ಈ ತರ ಇಷ್ಟ 10 ವರ್ಷ ಅನುಭವದಾಗ ಯಾವಾಗಾರ ಲಾಸ್ ಆಗಿದ್ದು ಏನೈತಣ್ಣ? ಇಲ್ಲ, ಲಾಸ್ ಅಂತ ಏನಾಗಿಲ್ಲ ಅಣ್ಣ. ಆತರ ಲಾಭನೇ ಆಗುತ್ತಾ, ಆದ್ರೆ ಹೆಚ್ಚಿನ ಲಾಭ ಆಗಲ್ಲ. ಆಸೆ ಏನಾದ್ರೆ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಒಂದು ಕಪ್ ಸಿಗಲ್ಲ ಅಂತ. ಒಂದು ಕಪ್ ಸಿಗ್ಲಕ್ಕ 1 5 ಅಂದ್ರೆ ಸಿಗುತ್ತೆ. ಕೆಲವೊಬ್ರು ಇವಾಗ ಸರಿ ಬರಲ್ಲ. ಕೆಲವೊಂದು ಒಂದ್ ಬ್ಯಾಚ್ ಅಲ್ಲಿ ಇವಾಗ 10 ತಂದಿರ್ತಾರೆ, ಆದ್ರೆ 1 2 ಅಲ್ಲಿ 3 ಅಲ್ಲಿ ಡೆತ್ ಆಗೋ ಸಾಧ್ಯತೆ ಆ ತರನು ಇರ್ತಾವ. ಆಗ್ಯಾವ ನನ್ನ ಅದ್ರಾಗ ಆಗ್ಯಾವ ಬ್ಯಾಚ್ ಮನೆ ದೊಡ್ಡ ಬ್ಯಾಚ್ ನಾಗ ಒಂದ್ ಮರಿ ಉರ್ಲಾಕ ಸತ್ಯ ಕಟ್ಟಿದಿಲ್ಲ ಇರೋ ಟೈಮ್ನಾಗ ಅದು ಹಗ್ಗ ಕ್ರಾಸ್ ಆಗಿ ಕುತ್ತಿ ಟೈಟ್ ಆಗಿ ಸತ್ತೋತಣ್ಣ. ಅದನ್ನ ಸತ್ತದನ್ನ ಏನ್ ಮಾಡಕ್ ಬರಲ್ಲ ಅಣ್ಣ. ಆ ತರನ ಆಗತ್ತಣ್ಣ. ಆದ್ರೇನ ಅದು ಕವರ್ ಮಾಡತ್ತಣ. ಇದು ಬೇರೆ ಉದ್ಯೋಗ ಏನ್ ಮಾಡ್ತೀರ ನೀವು? ನಮ್ ಜೆರಾಕ್ಸ್ ಅಂಗಡಿ ಇತ್ತಣ್ಣ ಇಲ್ಲಿ, ಅದು ಈ ತೆಗೆದ್ರಣ್ಣ. ತೆಗೆದ್ಮೇಲೆ ಇದನ್ನ ಕಂಟಿನ್ಯೂ ಮಾಡಿದ್ದೀನಿ ನಾನು. ಅಂದ್ರೆ ಇವಾಗ ಮರಿ ಸಾಕಿರ್ತೀರ ಅಣ್ಣ, ಅಂದ್ರೆ 24 ತಾಸು ಇಲ್ಲೇ ನೀರಲ್ಲಿ ಬೇರೆ ಇರಲ್ಲ ಅಣ್ಣ. ಆಮೇಲೆ ಆಲ್ಮೋಸ್ಟ್ ಮುಂಜಾನೆ ನಾನು ಜಜ್ಮೆಂಟ್ ಮಾಡೋದು ಸೂಜಿ ಮಾಡೋದಣ್ಣ. ಆಮೇಲೆ ಇದೆಲ್ಲ ಮೆಟ್ರಿಕ್ಸ್ ತಂದು ಹಾಕ್ದಣ್ಣ. ಉಳ್ಕೆದೆಲ್ಲ ನಮ್ಮ ಮನೆ ನಮ್ಮ ಮಿಸ್ಸಸ್ ಅವರು ನೀರ್ ಕುಡಿಸೋದು, ಹಾಕೋದು, ಕಾಳಾಕೋದು ಅವರೇ ಮಾಡ್ತಾರೆ. ಅಂದ್ರೆ ಮನೆಯಲ್ಲಿ ಲೇಡೀಸ್ ಇದ್ರೆ ಮಾಡ್ಕೊಂಡು ಹೋಗೋದು ಮಾಡ್ತಾರ. ಈಗ ಆಲ್ಮೋಸ್ಟ್ ನಾ ಹೊರಗೆ ಹೋದ್ರೆ ಅವ್ರು ಅರ್ಧ ಮೇಂಟೈನ್ ಮಾಡ್ತಾರ. ನಾ ಎಲ್ಲರೂ ಹೋದ್ರೆ ಕಾರಣ. ಯಾಕಂದ್ರೆ ಮತ್ತೆ ಕೆಲವೊಬ್ರು ಬೇರೆ ಕಡೆ ಹೋಗೋದಕ್ಕಿಂತ ಇಲ್ಲೇ ಆದ್ರೆ ಉತ್ತಮ ಅಣ್ಣ. ಇಲ್ಲ ಮನೇಲಿ ನಾವ್ ಮಾಡಕ್ ನಮ್ ಜೊತೆ ಅವ್ರು ಇದಾರೆ, ಸಾಫ್ ಕೊಡ್ತಾರೆ. ನಾವ್ ಇದ್ರ ಎಲ್ಲಾರು ಹೋದ್ರೆ ಕಾರಣಕ್ಕೆ ಹೋಗ್ಲಿ, ಊರಿಗೆ ಹೋಗ್ಲಿ, ಆಮೇಲೆ ಎಲ್ಲ ಒಂದಿನ ಎಲ್ಲಾರು ಹೊರಗಡೆ ಪರಿಸ್ಥಿತಿ ಹೋದ್ರೆ ನಾವು ಮಾಡ್ತೇವೆ. ನಾವು ಎಲ್ಲ ಹೋಗ್ತೀವಿ. ಅಂದ್ರೆ ಮನೆಯವರೇ ಜಾಸ್ತಿ ನೋಡ್ತಾರೆ. ಇನ್ನ ಆಗ್ಬೇಕಂದ ಅಣ್ಣ, ಬಿಸಿಲು ಇದು ಜಾಗ ಸ್ವಲ್ಪ ಶಾರ್ಟ್ ಇರೋದಕ್ಕೆ ಇದು ಮಾಡಿ ನಾನು ಇನ್ನೊಂದು. ಇವಾಗ ಈ ಮರಿ ಒಂದು ತೂಕ ಅದ, ಈ ಮರಿ ಸ್ವಲ್ಪ ಹೇಳೋಣ. ಈ ಮರಿ ಇವು ಸಣ್ಣ ಮರಿ ಅಣ್ಣ, ತಗೊಂಡೊಂದು ಚಿಕ್ಕ ಬ್ಯಾಚ್ ಈಗ ಕೊಟ್ಬಿಡ್ತಾನ. ಎಕ್ಸಾಮ್ ಒಂದು 15-16 ಗೊತ್ತಾವ ನಾವು. ಇವು ಬಂತಣ್ಣ. ಹೋದ್ಸಲ ಫಸ್ಟ್ ಅಣ್ಣ ನಾನು ಟೋಟಲ್ 25 ಮರಿ ಹಾಕಿದ್ದಣ್ಣ ಸ್ಟಾರ್ಟಿಂಗ್. ಅದೇ ತರ ಸಣ್ಣ ಚಿಕ್ಕ ಮರಿ ಅದೇ ತರ ಹಾಕಿದ್ದಣ್ಣ. ಅದ್ರಾಗ 25 ಮರಿ 8 ಮರಿ ಚಾಯ್ಸ್ ಮಾಡಿದ್ದೆ ನಾನು. 8 ಮರಿ ಚಾಯ್ಸ್ ಮಾಡ್ಕೊಂಡಿದ್ದೆ. 8 ಮರಿಯಾಗ 1 ಮರಿ ಲಕ್ಷಣ ಹಾಕಿದ್ನಲ್ಲ. ಅಂದ್ರೆ ಆ ಮರಿ ಲ್ಯಾಟ್ ನಲ್ಲೇ ಓದಿರ್ತಕ್ಕಂಥ ಲಾಭದ ಉಳಿದ ಮರಿ ಇವು ಅಂದ್ರೆ ಬಕ್ರೀದ್ ಬ್ಯಾಚ್ ನೀವು ಅದು ಚಾಯ್ಸ್ ಮಾಡಿ ಉಟ್ಕೊಂಡದಕ್ಕೆ ಬಕ್ರೀದ್ ಇಟ್ಕೊಂಡ. ಸ್ವಲ್ಪ ಉದ್ದ ಬೀಸ್ ಕಲರ್ನಾಗ ಸ್ವಲ್ಪ ಪ್ಯಾಟರ್ನ್ ಚೆನ್ನಾಗಿರೋದಕ್ಕೆ ಇವ್ ತಗೊಂಡ್ ಯಾಕೆಂದ ಇವು ಆ ಬ್ಯಾಚಿನ ಉಳಿದ ಮರಿನೇ ಇವು ಉಳಿದಿರೋ. ಮತ್ತೆ ನಡಬರ್ ಗ್ಯಾಪ್ ಮಾಡಿದ ಅಂದ್ರೆ ಅವು ತಗೊಂಡ್ 25 ಮರಿಯಾಗ ಅಣ್ಣ ಜಸ್ಟ್ 1.5 ತಿಂಗಳದಾಗ ಕೊಟ್ಬಿಡ್ತಾನ. 9,500 ಮರಿ ತಗೊಂಡು ಅಂದ್ರೆ ಅದ್ರಲ್ಲಿ ಮಾಡ್ಕೊಂತೀರ ಒಂದಿಷ್ಟನ್ನ ಟೋಟಲ್ ನಾನು ಮಾರ್ಕೆಟ್ ನಾಗ ತಗೊಂಡ್ ನಾನು 25 ಮರಿ ಚಾಯ್ಸಿಂಗ್ ಮಾಡಿ 25 ಮರಿಯಾಗ 9,000 ಅಂತ ಹೇಳಿದ್ನೆ.
1.5 ತಿಂಗಳದಾಗ ಅಂದ್ರೆ 45 ದಿನ ವಾಪಸ್ ಕೊಟ್ಬಿಟ್ಟು ವಾಪಸ್ ಕೊಟ್ರಿ. ಎಷ್ಟು ಮಾರಿದ್ವು ಅಣ್ಣ? 13,000 ಕೊಟ್ಟೆ ಇಲ್ಲೇ ಜಾಗದ ಮೇಲೆ. ಒಂದಕ್ಕ ಅಂದ್ರೆ 4,000 ಹಿಂಗ್ ಉಳ್ದಂಗ ಆಗ್ತಾನ ಒಂದೇ ಒಂದ್ 45 ದಿನದಾಗ ಎಲ್ಲ ವ್ಯಾಕ್ಸಿನೇಷನ್ ಎಲ್ಲ ಏನ್ ಮಾಡೋದ್ ಮಾಡಿ ಕೊಟ್ಟೆ ಅಣ್ಣ. ಕೊಡೋಣ ಅದ್ರಾಗ 28 ಮರಿ ನಾನ್ ಚಾಯ್ಸಿಂಗ್ ತಗೊಂಡ 8 ಮರಿ ಒಂದ್ ದುಕ್ಷಣ ಆಯ್ತು. ಅವ 8 ಮರಿ ಇವು ಚೆನ್ನಾಗ್ ತೂಕ ಬಂದವಣ. ಬಿಸಿಲು ಇನ್ನ ಮೈತಾ ಇಲ್ಲ, ಬಿಸಿಲು ಜಾಸ್ತಿ, ಬಿಸಿಲು ಬಾಳ ಆಗೈತೆ. ಈಗ ಬಕ್ರೀದಕ್ ಮಾರದಣ್ಣ? ಕೊಡೋಣ ಬಕ್ರೀದ್ ಕೊಡೋದ ಎಲ್ಲ ಇಷ್ಟೊಂದು ಅಲ್ಲೆಲ್ಲಿ ವಿಡಿಯೋ ಬಿಟ್ಟಿದೀನಿ, ಅಲ್ಲೆಲ್ಲಿ ಫೋನ್ ಮಾಡ್ತಾ ಇದಾರ ಬರ್ತಾರ. ಇಲ್ಲಿಗೆ ಬಂದೋಯ್ತಾರ, ನಾನಂತ್ರ ಮಾರ್ಕೆಟ್ ಹೋಗಲ್ಲ, ಇಲ್ಲೇ ಬಂದೋಯ್ತಾರ. ಅಂದ್ರೆ ಸಂತೆ ಯಾಕಂದ್ರೆ ಆತರ ಏನ್ ಮಾಡಲ್ಲ, ಸಂತೆ ಹೋಗಲ್ಲ ನಾನು, ಇಲ್ಲೇ ಜಾಗದ ಮೇಲೆ ಬಂದೋಯ್ತಾರಣ್ಣ. ಏನ್ ಮಾಡಾದ್ರೂ ಪಾಪ ಇಲ್ಲಿಗೆ ಬರ್ತಾರ ಬ್ರೋಕರ್ಸ್. ಈಗ ಸುಮಾರು ಏನಿಲ್ಲ ಅಂದ್ರೆ ಬಕ್ರೆ ಹಬ್ಬಕ್ಕಣ ಒಂದು 100 ರಿಂದ 200 ಜನ ಬರ್ತಾರ. ಈ ತರ ದೊಡ್ಡ ಬರ್ತಾರ, ಕೆಲವ್ರು ನೋಡಕ್ಕೂ ಬರ್ತಾರ. ಬಕ್ರೀದ್ ಅಂದ್ರೆ ವರ್ಷದ ಮರಿ ಇದ್ರೆ ಚೆನ್ನಾಗಲ್ಲ? 2 ಅಲ್ ಇರ್ಬೇಕಣ್ಣ. ವರ್ಷದ ಮರಿದ 15 ತಿಂಗಳ ಮರಿಗೆ ಮಾತ್ರ 2 ಅಲ್ ಬರ್ತಾನ. 12 ರಿಂದ 15 ತಿಂಗಳಿಗೆ 2 ಅಲ್ 2 ಅಲ್ ಹುಟ್ಟತಾವ, 2 ಅಲ್ ಆಗ್ತಾವ. ಅಲ್ಲಿನ ಮರಿನೇ ನೋಡ್ತಾರಣ್ಣ. ಬಕ್ರೀದ್ ಹೆಂಗಂದ್ರೆ ಉದ್ದ, ಲೆಂತ್, ಕಲರ್, ಆಮೇಲೆ ಫ್ಯಾಟ್ ಇರ್ಬೇಕಣ್ಣ. ಅಂದ್ರೆ ಅವ್ರ ಮಾಂಸ ಅಲ್ಲಿ ಮಾಂಸ ಅಂತ ಚಾಯ್ಸಿಂಗ್ ಅವ್ರಿಗೆ ಹೆಂಗಂದ್ರ ಕುರ್ಬಾನಿ ಕೊಡ್ಬೇಕಂತ ಮನ್ಸ್ ಬಂತಂದ್ರ ಅದಕ್ಕೆ ಅಮೌಂಟ್ ಕಾಯಸ್ ಮಾಡಲ್ಲ. ಈ ಹಬ್ಬ ಮಾತ್ರ ಒಟ್ಟು ಚಂದ ಮನ್ಸ್ ಬಂದ್ರೆ ಒಯ್ದ್ಬಿಡ್ತಾರ. ಈ ಹಬ್ಬ ಮಾತ್ರ ರೊಕ್ಕ ನೋಡಲ್ಲ, ಇಷ್ಟೇ ಅದ. ಇದು ಚಂದ ಕಾಯ್ತಂದ್ರೆ ನಮ್ಮ ಮನಸ್ಸಿಗೆ ಬಂತಂದ್ರೆ ಅದು ಅವ್ರಿಗೆ ಜಜ್ಮೆಂಟ್ ಎಷ್ಟಾಗತ್ತ ಅಷ್ಟ ಸಾಧ್ಯ ತಗೊಂಡು ಕುರ್ಬಾನಿ ಕೊಡ್ತಾರ. ಅಂದಾಜಣ ಇವಾಗ ನಿಮ್ ಪ್ರಕಾರ ಇದು ರೇಟ್ ಹೇಳದಾರ ಎಷ್ಟು? ಒಂದು 60,000 ಹೇಳದಣ್ಣ. 50 ಆಜುಬಾಜು ಬಂದು ಬಿಟ್ಬಿಡ. 50 ಆದ್ಮೇಲೆ ಬರೀ ನಂಗದ. ಯಾಕಂದ್ರೆ ನೀವ್ ಒಂದ್ ವರ್ಷ ಕಷ್ಟಪಟ್ಟು ಹಿಡಿದು ಮೇಸಿರ್ತೀರಲ್ಲ, ತಿಂಡಿ ಕೊಡೋದಾಗಿರೋದು ಎಲ್ಲ ಮಾಡ್ತೇವಣ್ಣ. ಇವಕ್ಕೂ ಇಷ್ಟು ದಿನ 1 ಕಾಲ್ ಮೇದವಣ. ಈಗ ಹಬ್ಬ ಬರೋಣ 2 ಕಾಲೇಜ್ ಮಾಡಿದ್ವಿ. ಶೇಂಗನ್ ಬೆಳೆ ಐತಲ್ಲ, ಮೈತಾವ ಮೈಕಲ್ಲಿ ಎಣ್ಣೆ ಗಿಣ್ಣೆ ಎಲ್ಲ ಚೆನ್ನಾಗಿ ಬೆಳವಣಿಗೆ ಆಗಂತ ಎಣ್ಣೆ ಹಾಕಿದ್ವಿ. ಮರಿನೂ ಬಂದವ, ರಿಸಲ್ಟ್ ಚೆನ್ನಾಗಿ ಸಿಕ್ಕದ್ರೆ. ಆದ್ರೆ ಏನ ಮುಂದೊಂದ್ ದಿನದಾಗ ಇದಕ್ಕೂ ಜಾಸ್ತಿ ಮಾಡಿನ. ಬಟ್ ಇವ್ 8 ಅಂತಲ್ಲ, 15 ಮರಿ ತನ ಸಾಕಿನಿ, 12 ಸಾಕಿನಿ. ಒಂದ್ ವರ್ಷ ಹಿಡಿದ್ರಿ ಅಣ್ಣ? ಒಂದೊಂದ್ ವರ್ಷದೇ ಹಿಡ್ದ ನನಗೆ ಅನಿಸ್ತಕತ್ತೆ ಸಣ್ಣ ಬ್ಯಾಚ್ ಮಾಡ್ಬೇಕು ಅನಿಸ್ತಿ. ಅದು ಮತ್ತೆ ವರ್ಷ ಬ್ಯಾಚ್ ಮಾಡ್ಕೊಂಡ್ ಬಂದದ್ದು, ಅದು ಬಿಡಕ್ ಆಗಲ್ಲ ನನಗೆ. ಅದ್ರಾಗ ಚಾಯ್ಸ್ ಮಾಡಿ ಇಟ್ಕೊಂಡ್ ನಾನು ಮರಿ. ಅಂದ್ರೆ ಈ ಚಿಕ್ಕ ಮರಿ ಮೇಸೋದಕ್ಕೆ ದೊಡ್ಡ ಮರಿ ಮೇಸಕ್ಕೆ ಏನ್ ಡಿಫ್ರೆಂಟ್ ಆಗುತ್ತೆ? ಚಿಕ್ಕ ಮರಿ ಮೇಸೋದಕ್ಕೆ ದೊಡ್ಡ ಮರಿ ಅಂತಣ, ಇದು ಹೆಂಗಂದ್ರೆ ಒಂಥರ ಶಿವ ಹೆಂಗ ಇದ್ರ ಲಾಭ ಸಿಗುತ್ತೋ ಬಿಡುತ್ತೆ ಗೊತ್ತಿಲ್ಲ ಅಣ್ಣ. ಮಾರ್ಕೆಟ್ ಸಿಕ್ಕರೆ ಸಿಕ್ ಬಿಡುತ್ತೆ, ಸಿಗ್ಲಂದ್ರೆ ಇಲ್ಲ. ಇಲ್ಲ ಅಂದ್ರೆ ಅಲ್ಲಣ್ಣ, ಕೆಲವೊಂದು ಯಾಕಂದ್ರೆ ಅವು ಚಿಕ್ಕ ಅಷ್ಟೊಂದು ಗುದ್ದಾಡೋದು ಅವು ಆಡಲ್ಲ ಅಷ್ಟೇನಿಲ್ಲ. ಆಲ್ಮೋಸ್ಟ್ ಆಲ್ ಚಿಕ್ಕ ಮರಿ ಯಾವ ಟೈಮ್ನಾಗ ಮಾರ್ಬೋದ ಅದೊಂದು ಪ್ರಾಬ್ಲಮ್ ಇಲ್ಲ. ಈಗ ಬಕ್ರಿಗೆ ಮಾರ್ಬೇಕನ್ನ. ಇದು ಬಕ್ರಿದಾರ ಚೆನ್ನಾಗಿ ಸೇಲ್ ಆಕಾವ. ಇಲ್ಲ ಸೇಲ್ ಆಗ್ತಾವ, ಇಲ್ಲಿ ಗೊತ್ತಿಲ್ಲ, ಸೇಲ್ ಆಗ್ತಾವ. ಬಟ್ ಒಂದೊಂದ್ಸಲ ಮಾರ್ಕೆಟ್ ಅಪ್ ಆಗ್ತಾಡ, ಒಂದ್ಸಲ ಡೌನ್ ಆಗಲ್ಲ. ಈ ಶೆಡ್ ನಿಮ್ಗ ಇವಾಗ ಅಡ್ಜಸ್ಟ್ ಆಗ್ತಾನೆ, ಇನ್ನು ಮುಂದೆ ಚೆನ್ನಾಗಿ ಮಾಡ್ಬೇಕಂತ ಐತಣ್ಣ. ಮಾಡ್ಬೇಕಂತಾನೆ ಪ್ಲಾನ್ ಐತಣ್ಣ. ಇದು ಸುಮ್ಮನೆ ಈಗ ಹಾಕಿದ್ 4ನೇ ಬ್ಯಾಚ್ ಅದ. ಇದು ಮನೆ ಜಾಗ ಸಿಂಪಲ್ ಆಗಿ ಒಂದು ನಾನೇ ಇವೆಲ್ಲ ಮನಿ ಮೆಟ್ರಸ್ ಸುಮ್ಮನೆ ಒಂದು ಕಂಬ ತಗೊಂಡು ತೋಡಿ ಹಾಕೊಂಡು ಇಷ್ಟ ಮಾಡಿದಣ. ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಣ್ಣ. ಒಂದಿನ ದಿನ ಬಂದಾಗ ದೊಡ್ಡ ಮರಿ ಜಾಸ್ತಿ ಮಾಡ್ಬೇಕು, ಚಿಕ್ಕ ಮರಿ ಜಾಸ್ತಿ ಮಾಡ್ಬೇಕು ಅಂತ ಆಸೆ ಅಣ್ಣ. ಯಾಕಂದ್ರೆ ಅಣ್ಣ ನಿಮ್ಗೆ ಇದ್ರ ಜಾಸ್ತಿ ಅನುಭವ ಐತಲ್ಲ, ಹಂಗಾಗಿ ಶೆಡ್ ಮಾಡಿ ಇನ್ನು ಚೆನ್ನಾಗಿ ಮಾಡಿ ಇನ್ನೂ ಉತ್ತಮ. ಗ್ರಾಮೀಣ ಅಲ್ಲ ಊರಲ್ಲಿ. ಹೌದೌದು. ಹಂಗಾಗಿ ಇವೆಲ್ಲ ಏನ್ ಮಾಡೋದಿದ್ರ ಹೊಲಗಳಾಗ ಮಾಡ್ಬೇಕಣ್ಣ, ಚೆನ್ನಾಗಿರ್ತದೆ. ಅಂದ್ರೆ ನೀರಿನ ವ್ಯವಸ್ಥೆ ಆಗ್ಲಿ, ಭೂಮಿ ಆಗ್ಲಿ, ಅಲ್ಲಿ ಹೊರಗಡೆ ಗಾಳಿ ಚೆನ್ನಾಗಿರ್ತದೆ. ಹೊರಗಡೆ ಬಿಟ್ರೆ ಎಲ್ಲದಕ್ಕೂ ಅಡ್ಜಸ್ಟ್ ಎಲ್ಲ ಮನೆ ಮುಂದೆ ಅಣ್ಣ. ಸುಮ್ಮನೆ ನಾವೆಲ್ಲಕ್ಕ ಮನೆಯಾಗ ಮೇಂಟೈನ್ ಮಾಡ್ತಾರ ಅನ್ನೋದ. ಥ್ಯಾಂಕ್ಸ್ ಅಣ್ಣ. ಈಗ ಯಾರಾದ್ರೂ ಬಂದ್ ಬಕ್ರೀದಕ್ಕೆ ಒಯ್ಲಿ, ಒಳ್ಳೇದಾಗ್ಲಿ. ನಿಮ್ ನಂಬರ್ ಹಾಕೊಂಡ್ರಲ್ಲಿ ಅಣ್ಣ, ಇನ್ನು ಇದೇ ರೀತಿ ಚೆನ್ನಾಗಿ ಸಾಕಾಣಿಕೆ ಮಾಡೋಣ. ಥ್ಯಾಂಕ್ಸ್ ಅಣ್ಣ, ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ.